ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಎಚ್.ಡಿ. ಕುಮಾರಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ಬೆನ್ನತ್ತಿ ಬಿಟ್ಟಿದ್ದಾರೆ. ಟೀಕೆ ಮಾಡೋದ್ರಲ್ಲ, ಇಬ್ಬರು ಇರುಷೆ, ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಇರುಷೆನ ಆಗಿಬಿಟ್ಟದೆ ಇವತ್ತು. ನಮ್ಮ ಪಾರ್ಟಿಯನ್ನು ದಿವಾಳಿ ಎಬ್ಬಿಸಿದ್ರು ಅವರು, ನಮ್ಮ ನಾಯಕರನ್ನು ಮಾಡ್ತಿರಲಿ ಅಂತೇಳಿ ಸಿದ್ದರಾಮಯ್ಯನವರು. ಹೀಗೆ ಯಾರ್ಯಾರಿಂದ ಬೆಳೆದ್ರು? ಕೇವಲ ದೇವೇಗೌಡರಿಂದ ಸಿದ್ದರಾಮಯ್ಯ ಬೆಳೆದಾರ. ಸಿದ್ದರಾಮಯ್ಯಂದು ದೇವೇಗೌಡರು ಐಡೆಂಟಿಫೈ ಆಗಲಿಲ್ವಾ? ದೇವೇಗೌಡರ ಬೆನ್ನಿಗೆ ಸಿದ್ದರಾಮಯ್ಯ ನಿಲ್ಲಿಲ್ವಾ ಈಗಿನ ಸಮಯದಲ್ಲ? ದೇವೇಗೌಡರಿಂದ ಪೂರ್ವದಲ್ಲಿನ ಚೇಜ್ ಪಟೇಲರನ್ನು ಮುಖ್ಯಮಂತ್ರಿ ಮಾಡಬೇಕಂತ ಪ್ರಯತ್ನ ನಡೆದಿತ್ತು. ಇತಿಹಾಸದಲ್ಲಿ ಇನ್ನೂ ಗಟ್ಟಿಗೆ ನಡೆದಿದ್ದಾವ. ರಾಮಕೃಷ್ಣ ಹೆಗಡೆ ಅವರು ಇವರಿಗೆ ಬಿದ್ದಾಗ, ದೇವೇಗೌಡರು ಬಿದ್ದಾಗ ಯಾರು ಬೆಂಬಲ ಸೂಚಿಸಿದ್ರು? ಇಲ್ಲಿ ಇತಿಹಾಸದಲ್ಲಿ ಆಗಿರ್ತದೆ, ಉಪಕಾರ ಒಬ್ಬರಿಂದ ಒಬ್ರಿಗೆ ಆಗಿರ್ತದೆ. ಆದರೆ ಇವತ್ತು ಮಾತಾಡೋದ್ರಾಗ ಏನು ಅರ್ಥದ ಏನು ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿಗಳು ಇವತ್ತೇನು ಆಡಳಿತ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡಲಿ, ಈ ರಾಜ್ಯಕ್ಕೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಹೇಳಿದ್ರೆ ಮಾಡಪ್ಪ ನೀನು ಅಂತೇಳಿ ಸಂತೋಷ ಅನ್ನಿಸ್ತದೆ. ಅದು ಬಿಟ್ಟು ನಮ್ಮ ಅಪ್ಪ ಕಣ್ಣೀರಿಟ್ಟಿದ್ರು, ಮತ್ತೇನೋ ಮಾಡಿದ್ರು, ಹಾಗೆ ಹೀಗೆ ಮತ್ತೊಂದು ಯೋಚನೆ ಮಾಡೋ ಹೌದು, ದೊಡ್ಡವರಿದ್ದರು ದೇವೇಗೌಡರು. ಆ ಸಂದರ್ಭ ಸಿದ್ದರಾಮಯ್ಯರಿಗೆ ಕೇಳಿರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರು ದೇವೇಗೌಡರಿಗೆ ಪೂರ್ಣ ಸಪೋರ್ಟ್ ಮಾಡಿದ್ರಿಂದಾಗಿನ ರಾಮಕೃಷ್ಣ ಹೆಗಡೆ ಅವ್ರನ್ನ ತಹಬಂದಿ ತರೋದು ಸಾಧ್ಯ ಆಯಿತು. ಇಲ್ಲ ರಾಮಕೃಷ್ಣ ಹೆಗಡೆ ಅವ್ರ ನಾಯಕತ್ವ ಬಿಡಿಸೋದು ಭಾಳ ಕಷ್ಟ ಇತ್ತು ಅನ್ನೋದು ದೇವೇಗೌಡರಿಗೆ ಗೊತ್ತಿದ್ದಂಥ ಇತಿಹಾಸ. ಯಾಕಂದ್ರೆ ಒಂದು ಕಡೆ ರಾಮಕೃಷ್ಣ ಹೆಗಡೆ ಅವರು ಜೆ ಎಚ್ ಪಟೇಲರು ಯಾವುದು ಗೆಲ್ಲು ಕುದಿರ್ತದೆ ಹೋದ್ರೋ ಏನೋ ಗೊತ್ತಿಲ್ಲ, ಆ ಮಾತನ್ನು ಬೇರೆ. ಆದರೆ ಜೆ ಎಚ್ ಪಟೇಲರು ರಾಮಕೃಷ್ಣ ಹೆಗಡೆ ಅವ್ರ ಕಡೆ ಒಲವು ಭಾಳ ಇತ್ತು ಅನ್ನೋದೇನು ಸುಳ್ಳೇನಲ್ಲ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಆ ಸಂದರ್ಭದಲ್ಲೇ ದೇವೇಗೌಡರ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ, ಈ ದೇಶದ ಪ್ರಧಾನಿ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ಅದರಲ್ಲಿ ಒಬ್ಬರು ಇವರು. ಇದರ ಅಲ್ಲಗಳಿಗೆ ಯಾರೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದರು ಅಂತಲ್ಲ, ಹೌದು ಪ್ರಾಮಾಣಿಕದಾರ ಅಂತ ನಾವೇನು ಹೇಳಿ ಹೊರಟಿಲ್ಲ. ಯಾಕಪ್ಪ ಅಂತಂದ್ರೆ 52 ಕೋಟಿಗಳಷ್ಟು ಆಸ್ತಿ ಅವರು ಸ್ವತಃ ಘೋಷಣೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲೇ. ಅಂದರೆ ಈ ಆಸ್ತಿ ಎಲ್ಲ ಇಷ್ಟೆಲ್ಲ ಎಲ್ಲಿದ್ದು ಬಂತು ಅಂತೇಳಿ ಅವರು ಇವತ್ತು ಉತ್ತರ ಕೊಡಬೇಕಾಗ್ತದೆ. ಆ ಮಾತು ಮತ್ತು ನಿಮ್ಮ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ, ಪ್ರತ್ಯಾರೋಪಗಳಿದ್ದಾವೆ. ನೀವು ಮಾಡ್ತೀರಿ ಎಚ್.ಡಿ. ಕುಮಾರಸ್ವಾಮಿಗಳ. ಮತ್ತು ಅವತ್ತು ಆ್ಯಕ್ಚುಲಿ ನಿಮಗಿಂತಲೂ ಮೊದಲ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಸಿದ್ದರಾಮಯ್ಯವರು ಅನ್ನೋದು ಅಷ್ಟೇ ಇತಿಹಾಸದಲ್ಲಿ ಗೊತ್ತಿರುವಂಥ ವಿಷಯ. ಅದನ್ನೆಲ್ಲ ಮಾತಾಡಿದ್ರೆ ಏನೂ ಅರ್ಥ ಇಲ್ಲ. ನೀವು ಹಂಗೆ ಮಾಡಿದಿರಿ, ಕಣ್ಣೀರು ಹಾಕಿದ್ರಿ, ಮತ್ತೇನೋ ಮಾಡಿದಿರಿ ಅಂತ. ಇವತ್ತು ಮತ್ತೊಂದು ಮಾತು ಮುಂದುವರೆದು ಮಾತಾಡ್ತಾ ಇದ್ದಾರೆ. ಹಣ ವಸೂಲಿಗಾಗಿಯೇ ತಮ್ಮ ಮಗನನ್ನು ಅಂದರೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರರನ್ನು ನೇಮಿಸಿಕೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ವಸೂಲಿ ಹೇಗಿದೆ ಎಂದು ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಇಲ್ಲಿ ವಸೂಲಿ ಮಾಡಿದಂಥ ಯಾರಾದರೂ ಒಬ್ಬ MLA ಇದ್ದಾರಾ? ಅವರೊಬ್ಬ ಹೆಸರು ಹೇಳಿ ನೋಡು. ಇವರು ಎಚ್.ಡಿ. ಕುಮಾರಸ್ವಾಮಿಗಳು ಅಲ್ಲಿ ಸಿದ್ದರಾಮಯ್ಯರೇ ಹೇಳಿ, ಒಬ್ಬ ಶಾಸಕ ವಸೂಲಿ ಮಾಡಲಾರದ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಇದ್ದಾನಂತ 224 ಮಂದಿಯಲ್ಲಿ ಒಬ್ಬರ ಹೆಸರು ಹೇಳಿ ನೋಡ್ರಿ. ಸಿದ್ದರಾಮಯ್ಯರಿಗೂ ಮತ್ತು ಇವತ್ತು ರಾಜಕೀಯ ಹಂಗದ, ದುಡ್ಡು ಕೊಟ್ಟು ಆಯ್ಕೆ ಆಗುವಂಥದ್ದು ಪ್ರಸಂಗ ಅದ. ಇಷ್ಟು ನಾವು ಗ್ಯಾರಂಟಿ ಕೊಡಿಸಿದ್ರೆ ಇವತ್ತು ಕರ್ನಾಟಕದಲ್ಲೇ ಗ್ಯಾರಂಟಿ ಕೊಟ್ಟರು ಸಹ ಮತ್ತು ದುಡ್ಡು ಹಂಚಿದ್ರು ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಮನೆ ಬಾಗಲಕೋಟೆ ಚುನಾವಣೆಯಲ್ಲೇ ಮತ್ತು ದಾವಣಗೆರೆಯಲ್ಲೇ ಆರೋಪಗಳು ಇರುವ ಎಲ್ಲರೂ ಮಾಡೋರು ವಿರುದ್ಧ. ಮತ್ತು ಇದ್ದಿದ್ದು ಸುಳ್ಳೇನಲ್ಲ, ಅವು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ, ಅಷ್ಟೇ ತಪ್ಪಿಸ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನಾಗಿದ್ದಾರೆ ಪಾಪ, ಯಾರು ಹಿಡಿಬೇಕು ಯಾರು ಬಿಡಬೇಕು ಅಂತ. ಯಾಕಂದರೆ ಇವತ್ತು ಆಡಳಿತದಲ್ಲಿದ್ದವರು ನಾಳೆ ವಿರೋಧ ಪಕ್ಷ ಬರ್ತಾರೆ, ವಿರೋಧ ಪಕ್ಷದವರು ಆಡಳಿತಕ್ಕೆ ಬರ್ತಾರೆ. ನಾಳೆ ಆಡಳಿತಕ್ಕೆ ಬಂದು ನಮ್ಗೆ ತೊಂದರೆ ಆಗ್ತದೆ ಅಂತೇಳಿ ಪಾಪ ಅವ್ರು ಮನುಷ್ಯರು ರೀ, ಅವ್ರು ಬದುಕಬೇಕಾಗಿದೆ. ಅದಕ್ಕೆ ಅವರು ನಿಮ್ಮದು ಸಹಿ ಅವ್ರದ್ದು ಸಹಿ, ನಿಮ್ಮ ಬಂದಾಗ ನಿಮ್ಮ ಜೈ, ಅವ್ರು ಬಂದಾಗ ಅವ್ರ ಜೈ. ಸಾಮಾನ್ಯದ ರಾಜಕೀಯದಲ್ಲೇ ಅದನ್ನೇ ಇರಲಿ. ಹೊಸರಿಗೆ ಇದು ಕುಟುಂಬ ಪಾರ್ಟಿ ರಾಜಕಾರಣ ಮಾಡ್ತಾರೆ, ಹೌದು ಮಾಡ್ತಾರೆ ಸಿದ್ದರಾಮಯ್ಯನವರು. ಅವರಿಗೆ ಬರೀ ನಿಮಗೆ ಅಷ್ಟೇ ಟೀಕಾ ಮಾಡುವಂಥ ಹಕ್ಕು ಅವ್ರಿಗಿಲ್ಲ ಇವತ್ತು. ಯಾಕಂದ್ರೆ ಅವ್ರು ಮಾಡೋದೇ ಕುಟುಂಬ ರಾಜಕಾರಣ ಮಾಡ್ತಾಯಿದ್ದಾರೆ. ಮತ್ತು ಹಾಗಂತೇಳಿ ಕುಟುಂಬ ರಾಜಕಾರಣ ಸರಿ ಹೋದ ತಪ್ಪು ಮತ್ತೊಂದು ಡಿಸ್ಕಷನ್ ಅದು. ಯಾಕಂದ್ರೆ ಅವ್ರು ತಮ್ಮ ಮಕ್ಕಳನ್ನ ತಾವು ತಯಾರು ಮಾಡಿದ್ರೆ ಏನು ತಪ್ಪು ಅಂತ ಕೇಳುವಂಥವ್ರು ಇವತ್ತು ಸಾಕಷ್ಟು ಜನ ಇದ್ದಾರೆ. ಹೌದ್ರಿ, ನಮ್ಮ ಕುಟುಂಬದವ್ರನ್ನ ತಯಾರು ಮಾಡ್ತೀವಿ, ನೀವು ಇದನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅವಕಾಶ ಸಿಕ್ಕದ ಸಂವಿಧಾನ ಮೂಲಕ ಅಂತೇಳಿ. ಆದರೆ ನೈತಿಕತೆ ವಿಷಯ ಬಂದಾಗ, ಕಾನೂನು ಬಂದಾಗ, ಕಾನೂನಿಗಿಂತ ಮುಖ್ಯ ಲೀಗಲ್ ಅನ್ನೋಕ್ಕಿಂತಲೂ ನೈತಿಕತೆ ಪ್ರಶ್ನೆ ಬಂದಾಗ ಇವೆಲ್ಲ ಬರ್ತಾವೆ. ಯಾಕಂದ್ರೆ ನಾವೊಂದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲೇ ಪ್ರಜೆಗಳಿಂದ ಆಯ್ಕೆ ಅಂತ, ಅದು ಅವ್ರು ಪ್ರಜೆಗಳಿಂದ ಆಯ್ಕೆ ಹಾಕಾರಲ್ರಿ ಅಂತ ಹೇಳ್ತಾರೆ ಅವ್ರು. ಹೌದು, ಮತ್ತು ಪ್ರಜೆಗಳಿಂದ ಆಯ್ಕೆಗೆ ಸುಳಿನೋ ಅದು ದುಡ್ಡು ಹಂಚ್ತಾರೆ ರೀ, ಮತ್ತೇನು ಹಂಚ್ತಾರೆ, ಅದನ್ನ ಹಂಚ್ತಾರೆ, ಆರಿಸಿ ಬರ್ತಾರೆ. ಅದು ಇವತ್ತು ಕಾಮನ್ ಆಗಿಬಿಟ್ಟೈತೆ. ಇವತ್ತು 225 ಶಾಸಕರಲ್ಲೇ 224 ಶಾಸಕರಲ್ಲಿ ಯಾರಾದರೂ ದುಡ್ಡು ಹಂಚಲಾರ್ದ, ಸಾರಾಯಿ ಹಂಚಲಾರ್ದ ಆಯ್ಕೆ ಆಗಿದ್ದಾರಾ ಅನ್ನೋದು ಇವತ್ತೊಂದು ಮುಖ್ಯ ಪ್ರಶ್ನೆ ಅದ. ಅದಕ್ಕಾಗಿ ಇವತ್ತು ಇಡೀ 90% ಜನ ಜಾಗೃತ ಆಗಬೇಕಾಗೈತಿ ಅನ್ನೋಂಥ ಮಾತನ್ನು ಮೇಲೆ ಹೇಳ್ತಾ ಇರೋದು ನಾವು.
90% ದುಡಿಯುವ ವರ್ಗ, ಕೂಲಿಕಾರ ವರ್ಗ, ರೈತರು, ಹಿಂದುಳಿದವರು, ದಲಿತರು, ಆದಿವಾಸಿಗಳು ಇವರೆಲ್ಲ ಒಂದಾದ್ರೆ ನೀವು ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಟ್ರೆ ಇದು ಬದಲಾಗೇ ಆಗ್ತದೆ. ಅದ್ರ ಮಾಡೋರು ಯಾರು? ಬೆಕ್ಕಿನ ಕೊರಡಿಗೆ ಗಂಟೆ ಕಟ್ಟುವವರು ಯಾರಲ್ಲಪ್ಪ? ಎಲ್ಲರೂ ಅವರದಾರ. ಮತ್ತು ಈಗ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಅವ್ರು ಟೀಕಾ ಮಾಡುವಂಥ ನೈತಿಕತೆ ಅದನ ಮಾತಾಡಲಿ ಒಬ್ರಿಗೆ ಹೌದು ನಾವು ಸಜ್ಜನ ತಿಳ್ಕೊಬೇಕಂತ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಹೋಗಲಿ, ಆ ಸುದ್ದಿದ್ದ ಹಿಂದಿನ ರೆಕಾರ್ಡ್ಗಳನ್ನ ಹೇಳ್ತಾ ಇದ್ದಾರೆ, ನಾವು ಒಳ್ಳೆಯವರಿದ್ದೀವಿ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಮಾತು ಮಾತ್ರ, ಆವತ್ತಿನ ಸಮಯದಲ್ಲೇ ಸಿದ್ದರಾಮಯ್ಯರು ದೇವೇಗೌಡರು ಅಂತಾರೆ ಸೀನಿಯರ್ ಲೀಡರ್ ಇದ್ದರು JDSನಲ್ಲೇ. ಅವರಿದ್ದಾಗಲೇ 45-50 ಸೀಟು ಆರಿಸಿ ಮುಂದಿದ್ದರು ಸುಳ್ಳಲ್ಲ. ಅದರಂದ್ರೆ ಇಳಿತಾ ಬಂದು ಅದು ಸುಳ್ಳಲ್ಲ. ಬೆನ್ನಾಗಿ ಚೂರಿ ಹಾಕಿದ್ರು. ರಾಜಕೀಯ ಅಂದ್ರೆ ಬೆನ್ನಾಗಿ ಚೂರಿ ಹಾಕುದ್ರಿ, ಬೆನ್ನಾಗಿ ಚೂರಿ ಹಾಕ್ತಾರೋ, ಹೊಟ್ಟೆ ಚೂರಿ ಹಾಕ್ತಾರೋ, ಎಲ್ಲಿ ಒಟ್ಟು ಹಾಕ್ತಾರೆ. ಅವ್ರು ನಮ್ಮೊಂದು ಪ್ರಶ್ನೆ ಇಲ್ಲ. ಅಧಿಕಾರ ಏನೆಲ್ಲ ಮಾಡಿಸ್ತಾ ಇರ್ತದೆ. ಅಲ್ಲಿ ಯಾವುದೂ ಸರಿ ಇಲ್ಲ, ತಪ್ಪಿಲ್ಲ, ಎಲ್ಲರೂ ಸರಿಯಿಲ್ಲ. ಗೆದ್ದ ಸರಿ, ಸೋತ ತಪ್ಪ ಆಗಿ ಸೆಷನ್ ಸ್ಟಾರ್ಟ್ ಆಗುವಂಥದ್ದು ನಾವು ನೋಡ್ತಾ ಇದ್ವಿ. ಈ ನೆಲೆಯಲ್ಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ದೇವೇಗೌಡರು ಅವ್ರಿಗೆ ಉಪಕಾರ ಮಾಡಿದ್ದನ್ನು ಇದನ್ನು ಮಾಡಿದ್ದನ್ನು ನೆನೆಸ್ಕೊಳ್ತಾ ಇದ್ದಾರೆ. ನೆನೆಸ್ಕೊಳ್ಳೋದೇನು ತಪ್ಪಲ್ಲ. ಯಾಕಂದ್ರೆ ಈ ಟೀಕೆ ಮಾಡೋದು, ಒಬ್ರಿಗೊಬ್ರು ಟೀಕೆ ಮಾಡೋದು ಸರಳ ಅದ. ಮತ್ತು ಅವರು ಮಾತಾಡ್ತಾ ಇದ್ದಾರೆ. ಇಲ್ಲೇ ಇನ್ನೊಂದು ಮಾತು ಮಾತಾಡಿರೋದು, ಹೌದು ಸಿದ್ದರಾಮಯ್ಯ ಗುಣ ಹೇಳಿದ್ರು ಬೆಳಂಗಿಲ್ಲ ಅಂತೇಳಿ. JH ಪಾಟೀಲ್ ಇವ್ರಿಗೆ ಸೀನಿಯರ್ ಅವತ್ತು, ನಾನೇ ಮುಖ್ಯಮಂತ್ರಿ ಆಗ್ತಾನೆ ಕೂತಿದ್ರು ಅವರು. JH ಪಾಟೀಲ್ ಬದಲಾಗಿ ಇವ್ರು ಪ್ರಧಾನಿ ಆದಾಗ, ದೇವೇಗೌಡರು ಪ್ರಧಾನಿ ಆದಾಗ ಆ ಜಾಗಕ್ಕೆ ತಾನು ಆಗ್ತಾನೆ ಅಂತ ಹಠ ಹಿಡಿದು ಕುಳಿತಿದ್ರು. ಆದರೆ ಅನಿವಾರ್ಯವಾಗಿ JH ಪಾಟೀಲ್ ಬಿಟ್ಕೊಳ್ಬೇಕಾಗ್ತದೆ, ಅದು ಅನಿವಾರ್ಯತೆಯಿಂದಾಗಿ. ಹೀಗಾಗಿ ಅನಿವಾರ್ಯತೆಯೂ ಅವತ್ತಿನ ರಾಜಕಾರಣಿ ಅಂತೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಬಡ್ದಾಡಿದ್ರು. ಅವ್ರ ನಂತರ ಇವರು ತಮ್ಮ ಮಗನ ಮುಂದೆ ತರಲಿಕ್ಕೆ ಎದ್ದ ತಕ್ಷಣ ಆ ಕುಟುಂಬ ರಾಜಕೀಯ ಟೀಕಾ ಮಾಡ್ತಾ ಹೊರಗೆ ಬಂದರು. ಹೊರಗೆ ಬಂದ ಅಹಿಂದ ಮಾಡಿದರು. ಅಹಿಂದೊಳಗೆ ಯಾರು ಬಂದಿದ್ರು, ಎಷ್ಟು ಮಂದಿ ಬಂದಿದ್ದರು, 6 ಮಂದಿ ಬಂದಿದ್ರು, 100 ಮಂದಿ ಬಂದಿದ್ರು ಒಟ್ಟಿನಲ್ಲ. ಆ ಮೂಮೆಂಟ್ ಮಾಡಿದ್ರು. ಇವತ್ತು ಸಹಿತ ಅಹಿಂದ ಅಷ್ಟ ಹಿಡ್ಕೊಂಡು ಹೋದ್ರೆ ಇವತ್ತು ಎಷ್ಟು ರೇಟ್ ಬರ್ಬೋದು ಅನ್ನೋ ಸಹಿತ ಅದನ್ನು ಕೆಣಕಿದ್ದಾರೆ ಅವರು. ಅದು ಸರಿಯಾದ ಮಾತದ, ಇಲ್ಲ ಅಂತ ಹೇಳೋದಿಲ್ಲ. ಕಾಂಗ್ರೆಸ್ ಬಂದ ಮೇಲೆ ಅವರು CM ಆಗಿದ್ದಾರೆ. ಕಾಂಗ್ರೆಸ್ CM ಅವರು ಅಹಿಂದ CM ಅಲ್ಲ. ಅದು ಅಹಿಂದ ಸಿದ್ಧಾಂತ ತೊಗೊಂಡಿದ್ದಾರಲ್ಲ, ಅದು ಯೋಗ್ಯದ. ಪಪ್ಪಿದ್ದ ಸಮುದಾಯಗಳು ಅವ್ರು ನೆಬಸ್ಬೇಕಾಗಿದೆ. ಅದಕ್ಕಾಗಿ ಒಂದು ಯಾರ್ದಾರು ಸಹಾಯ ತೊಗೊಳ್ಳೇಬೇಕಾಗ್ತದೆ. ಒಬ್ಬ ವ್ಯಕ್ತಿ ಎದ್ದು ನಿಲ್ಲಿಸ್ ಭಾಳ ಕಷ್ಟ ಅದ. ಸ್ವತಃ ಕುಮಾರಸ್ವಾಮಿಗಳು ಗೊತ್ತದ. ನೋಡು ಅಹಿಂದ ನಿಂತು ಒಂದು 10 ಆರಿಸ್ಕೊಂಬರಲ್ಲಿ ಹೊರತು ಕೇಳ್ತಾ ಇದ್ದಾರೆ. ಅನ್ನೋದ್ರಲ್ಲೂ ಸತ್ಯ. ಅದೇನೂ ಇರಲಿ, ಇವತ್ತು ಈ ದಿಶೆಯಲ್ಲೇ ಟೀಕಾ ಮಾಡ್ತಾ ನಮ್ಮ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ಅಂಥವ್ರಂತೂ ಗೊತ್ತಿದೆ, ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವುದಿಲ್ಲ. ಅದೇ ಗಾದಿಗಾಗಿಯೇ ಒಬ್ಬರು ಹೆಚ್ಚಾಗಿ ದೇವರ ಮೊರೆ ಹೋಗುತ್ತಿದ್ದಾರೆ. ಸ್ವಾರ್ಥಕ್ಕೆ ಭೇಟಿ ಕೊಟ್ಟರೆ ದೇವರ ಫಲ ಕೊಡುವುದಿಲ್ಲ. ಕಾಲಕ್ಕೆ ಇಬ್ಬರು ಟೀಕಾ ಮಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯರಂತ ಬಿಡುವುದಿಲ್ಲ, ನೀವು ಯಾವ ದೇವ್ರ ಹೋಗ್ಪ ನಿಂಗೆ ಆಗುವುದಿಲ್ಲ, ದೇವರಿಂದ ಆಗುವುದಿಲ್ಲ. ಅದು ಏನಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ದೇವರ ಯಾವ ಕೆಲಸಕ್ಕೆ ಸ್ವಾರ್ಥಕ್ಕೆ ದೇವ್ರ ತಕ್ಕ ನೀವು ಬೇಡಿಕೆ ಇಟ್ಟರೆ ಅದು ಆಗುವುದಿಲ್ಲ ಅನ್ನೋ ಮಾತನ್ನು ನಮ್ಮ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಸ್ವಾರ್ಥ ಯಾರ್ದು? DK ಶಿವಕುಮಾರ್ ಅವರು ಸ್ವಾರ್ಥ ದೇವರು ಮುಖ್ಯಮಂತ್ರಿ ಆಗೋದು. ಅದಕ್ಕಾಗಿ ಅದು ಕೆಲಸ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅದೇನು ಹೌದು ಅನ್ನೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಹೇಳಬೇಕಾಗ್ತದೆ, ಸ್ವಾರ್ಥ ಯಾರಿಗಿಲ್ಲ? ಕುಮಾರಸ್ವಾಮಿಗಳಿಗಿಲ್ವಾ? ಸಿದ್ದರಾಮಯ್ಯರಿಗಿಲ್ವಾ? ನನಗಿಲ್ವಾ? ನಿಮಗಿಲ್ವಾ? ಸ್ವಾರ್ಥ ಇದ್ದವ್ರು ಯಾರಿದ್ದಾರೆ? ಹುಟ್ಟಿದ ಜೀವಿಗೂ ಸಹ ಸ್ವಾರ್ಥ ಇರ್ತದೆ. ಆದರೆ ಸ್ವಾರ್ಥದಿಂದ ಇನ್ನೊಬ್ರಿಗೆ ಕೆಡಕಾಗ್ತದೋ ಒಳ್ಳೇದಾಗ್ತದೋ ಅದು ಮುಖ್ಯ ಆಗ್ತದೆ. ಒಳ್ಳೇದಾಯ್ತು ರೆಡಿ ಇಲ್ಲ ಸ್ವಾರ್ಥ. 4 ಮಂದಿ ಬಗ್ಸುವಂಥದ್ದು, ಮಾಡುವಂಥದ್ದು, ಕುಟುಂಬ ನಡೆಸ್ಕೊಂಡು ಹೋಗುವಂಥದ್ದು. ಆದರೆ ಒಬ್ಬರಿಗೆ ಹಾನಿ ಆಗ್ತೈತೆ ಅಂತ ತಪ್ಪಲ್ಲ. ಸ್ವಾರ್ಥ ಇಲ್ಲದ ನಾನು ಅನ್ನೋದು ಬಿಟ್ಟರೆ ಮ್ಯಾಲೆ ಹೋಗಿ ಬಿಡೋದು ನಾವು, ಹೌದಲ್ಲ? ನಾನು ಹೋದೇನು ವೈಕುಂಠಕ್ಕೆ ಅಂತೇಳಿ ಒಂದು ಕಡೆ ಕನಕದಾಸರು ಹೇಳಿದ್ದು ನಾವು ಊದಿದ್ದು ನೆನಪು ನನಗೆ. ಕನಕದಾಸರ ಆ ರೀತಿ ಹೇಳಿದರು ಅಂತ ಅಂದರೆ ನಾನು ಒಂದು ಅಹಂಕಾರ ಹೋದ್ರೆ ಹೋಗ್ತಾಯಿದ್ದೀನಿ ಅಂತೇಳಿ. ಹಂಗದು ಈ ದಿಶೆಯಲ್ಲಿ ನಮ್ಮ DK ಶಿವಕುಮಾರ್ ಅವ್ರನ್ನ ದೇವೇಗೌಡರು ಕಾಲಕ್ಕೆ ಇಕ್ಸುವಂಥದ್ದು, ತಾವು ಪ್ರಾಮಾಣಿಕರು ಅನ್ನುವಂಥ ನಾಯಕರು ಅನ್ನುವಂಥ, ನಾವು ಭ್ರಷ್ಟಾಚಾರ ಇಲ್ಲ ಅನ್ನುವಂಥ ವಿಚಾರಗಳನ್ನು ಸಾಧಿಸುವ ಮಟ್ಟಿಗೆ ಬಿಂಬಿಸುವಂಥ ಪ್ರಯತ್ನ ಎಚ್ ಡಿ ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದ್ರ ಒಂದು ನೆನಪಿಡಬೇಕಾಗಿದ್ದವರು, ಒಂದು ಬಟನ್ ಅವ್ರ ಕಡೆ ಮಾಡಿದಾಗ 3 ಬಟನ್ ಅವ್ರ ಕಡೆ ಇರ್ತದೆ ಅನ್ನುವಂಥ ಸತ್ಯವನ್ನು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.